ಮುಂಜಾನೆ ನಾವು ಎದ್ದ ತಕ್ಷಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಾಕತ್ತೀವಿ. ಅಲ್ಲೆಲ್ಲ ಜಳಕ ಅದು ಮಾಡಿ ಭಾಳ ಖುಷಿ ಆಗತೈತಿ. ರಾಘವೇಂದ್ರ ಸ್ವಾಮಿ ನೋಡ್ತೀವಿ ಅಂತಂದು ಅಲ್ಲಿ ಸಹನ ಒಬ್ಬಾಕೆ ಚಹಾ ಕುಡಿದ್ಲು. ನಾವು ಯಾರು ಚಹಾ ಕುಡಿಯಂಗಿಲ್ಲ, ನಮ್ಗೆ ಚಾನು ಇಷ್ಟ. ಈಕಿ ಒಂದು ವಾಕ್ ಮಾಡಾಕತ್ತಾಳ ನೋಡ್ರಿ. ಅಲ್ಲಿ ಅವರು ಮೈಕ್ನ್ಯಾಗ ಹೇಳಾಕತ್ತಿದ್ರು ಅವ್ರ ಪರ್ಸು ಮೊಬೈಲು ಎಲ್ಲ ಅವ್ರದ್ದೇ ಜವಾಬ್ದಾರಿ ಅಂತ. ಮುಂಜಾನೆ ನಾವು ಎದ್ದ ತಕ್ಷಣ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಹೋಗಾಕತ್ತೀವಿ. ಅಲ್ಲೆಲ್ಲ ಜಳಕ ಅದು ಮಾಡಿ ಭಾಳ ಖುಷಿ ಆಗತೈತಿ. ರಾಘವೇಂದ್ರ ಸ್ವಾಮಿ ನೋಡ್ತೀವಿ ಅಂತಂದು ಅಲ್ಲಿ ಸಹನ ಒಬ್ಬಾಕೆ ಚಹಾ ಕುಡಿದ್ಲು. ನಾವು ಯಾರು ಚಹಾ ಕುಡಿಯಂಗಿಲ್ಲ, ನಮ್ಗೆ ಚಾನು ಇಷ್ಟ. ಈಕಿ ಒಂದು ವಾಕ್ ಮಾಡಾಕತ್ತಾಳ ನೋಡ್ರಿ. ಅಲ್ಲಿ ಅವರು ಮೈಕ್ನ್ಯಾಗ ಹೇಳಾಕತ್ತಿದ್ರು ಅವ್ರ ಪರ್ಸು ಮೊಬೈಲು ಎಲ್ಲ ಅವ್ರದ್ದೇ ಜವಾಬ್ದಾರಿ ಅಂತ. ಹಾಯ್ ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಕ್ರೇಜಿ ಕಪಲ್ಸ್ ಮೋನಿಕಾ ವೀರೇಶ್ ಯೂಟ್ಯೂಬ್ ಚಾನಲ್. ಬರ್ರಿ ನಾವು ರಾಘವೇಂದ್ರ ಸ್ವಾಮಿಗೆ ಮಂತ್ರಾಲಯಕ್ಕೆ ಹೊಂಟೀವಿ. ಹೋಗೋನು ಭಾಳ ದಿನದಿಂದ ಹೋಗಬೇಕು ಅಂತ ಅನ್ಕೊತಿದ್ದೆ, ಆದರೂ ಹೋಗಕ್ಕೆ ಆಗಿರಲಿಲ್ಲ. ಎಷ್ಟೋ ಸಲ ಹೋಗೋನು, ಒಂದು ಸಲ ಅಂತೂ ಇನ್ನೇನು ಹೋಗ್ಬೇಕಂತ ಅಂದ್ಕೊಂಡಿದ್ವಿ ಅವಾಗ ಎಲ್ಲರೂ ಇದ್ದಾಗ. ಬಟ್ ಅದು ಒಂದು ಸಲ ಕ್ಯಾನ್ಸಲ್ ಆಗಿಬಿಡ್ತು. ಅವತ್ತು ಇನ್ನೇನು ನೈಟ್ ಹೋಗಬೇಕಪ್ಪ ಅಂತ ಅಂದ್ಕೊಂಡು ಮತ್ತು ಬೆಳಗ್ಗೆ ಎದ್ದಿಂದ ಹೋಗೋಕೆ ಆಗಲಿಲ್ಲ, ಮಿಸ್ ಆಗಿತ್ತು. ಆದರೆ ನನಗೆ ಭಾಳ ಹೋಗ್ಬೇಕನ್ನೋದಿತ್ತು. ಈಗ ನಾವು ಹೊಂಟೀವಿ ಮಂತ್ರಾಲಯಕ್ಕೆ. ಇಷ್ಟು ದಿನದಿಂದ ಹೋಗ್ಬೇಕು ಅಂದ್ಕೊಂಡಿದ್ದು ಇವತ್ತು ಹೊಂಟೀವಿ. ಹೋಗೋನು ಬರ್ರಿ ನೋಡೋನು. ಅಮ್ಮು, ನಾನು, ಅಶ್ಮಿತಾ, ಗೌತಮಿ, ವೀರು, ಸಹನಾ ಇಷ್ಟೇ ಜನ ಹೊಂಟೀವಿ. ಮತ್ತು ಯಾರೂ ಬರಲಿಲ್ಲ. ಅಂದ್ರೆ ನಾವು ಸಡನ್ಲಿ ಪ್ಲ್ಯಾನಿಂಗ್ ಮಾಡ್ಕೊಂಡೀವಿ ಹೋಗ್ಬೇಕಂತಂದು. ವೀರುಗೆ ರಜಾ ಇತ್ತಲ್ಲ, ಅದ್ರ ಸಂಬಂಧ ಈಗ ಹೋಗಿ ಬಂದ್ರಾತಂತಂದು ಹೋಗೀವಿ. ಫೈನಲಿ ಬಂದೀವಿ ಮಂತ್ರಾಲಯಕ್ಕೆ. ನೋಡ್ರಿ, ನಾವು ಜರ್ನಿ ಒಂದು 6 ತಾಸು ಜರ್ನಿ ಆಯಿತು ನಮಗೆ. ಫೈನಲಿ ಮಂತ್ರಾಲಯ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಬಂದೀವಿ. ಎಂಟ್ರೆನ್ಸ್ ಇನ್ನೇನು ಒಳಗಡೆ ಹೋಗ್ತೀವಿ, ನೋಡಬೇಕು. ರೂಮ್ಸ್ ಅದು ಸಿಗ್ತಾವೋ ಇಲ್ಲೋ ಗೊತ್ತಿಲ್ಲ, ಬುಕ್ ಮಾಡ್ಕೋಬೇಕಂತ ಹೇಳ್ತಾರೆ. ಆದ್ರೆ ನಾವು ಬುಕ್ ಅದು ಏನೂ ಮಾಡ್ಕೊಂಡಿಲ್ಲ, ಸಡನ್ಲಿ ಬಂದೀವಿ. ಹಂಗೆ ನೈಟ್ ಬೇರೆ ರಾತ್ರಿ ಬಂದುಬಿಟ್ಟು ಇಳ್ಕೊಂಡೀವಿ. ಈಗ ಇವತ್ತು ನಾಳೆ ಏಕಾದಶಿ ಇರೋದ್ರಿಂದ ಇವತ್ತು ಭಾಳ ಅಂದ್ರೆ ಭಾಳ ರಶ್ ಆಗೈತಿ. ಇಷ್ಟೊಂದು ರಶ್ ಆಗೈತೆ ಅಂತಂದ್ರೆ ನೋಡೋಂಗೆ ಇಲ್ಲ, ಅಷ್ಟು ರಶ್ ಆಗಿಬಿಟ್ಟೈತಿ.
ತೋರಿಸ್ತೀನಿ ನಿಮಗೆ. ನಾವಿನ್ನೂ ಮಠದೊಳಗೆ ಹೋಗಿಲ್ಲ, ಹೋದಿಂದ ತೋರಿಸ್ತೀವಿ. ಯಾಕಂದ್ರೆ ಇಲ್ಲಿ ಫಸ್ಟ್ ಎಂಟ್ರೆನ್ಸ್ ಬರಾಕತ್ತಿದ್ವಲ್ಲ, ಅಲ್ಲಿಂದ ಇಲ್ಲಿ ತಕ್ಕ ಅಂದ್ರೆ ಮನೆ ಥರಾನ ಇರ್ತಾವ. ಅವ್ರ ಮನೆ ಗತೆನ ಹೀಗೆಲ್ಲ ಸೇಮ್ ಇರ್ತಾವಲ್ಲ, ಅಲ್ಲೇ ರೂಮ್ಸ್ ಕೊಡ್ತಾರೆ ಅನ್ಸುತ್ತೆ. ಅವರು ರೂಮ್ಸ್ ಅವೈಲೇಬಲ್ ಅದಾವ, ಬೇಕಾ ಅಂತಂದು ಕೇಳಾಕತ್ತಿದ್ರು. ಎಲ್ಲರಿಗೂ ಹಾಗೆ ಕೇಳಾಕತ್ತಿದ್ರು ಅವರು. ಅವಾಗ ನಾವು ಒಂದು ಸ್ವಲ್ಪ ಒಳಗಡೆ ಹೋಗಿ ನೋಡ್ಕೊಂಬಂದು ಮಾತಾಡೋಣ ಅಂತಂದು ಒಳಗಡೆ ಬಂದ್ವಿ. ನೋಡ್ರಲ್ಲಿ ಎಷ್ಟು ಜನ ಮಲ್ಕೊಂಡಾರ. ವೀರುಗ ಬೇಸರ ಆಗೈತಂತಂದು ಸಡನ್ಲಿ ಹೋಗಿ ಕುಂತ್ಬಿಟ್ಟ. ಆಮೇಲೆ ನಾವು ಈಗ ರೂಮಿಗೆ ಹೊಂಟೀವಿ. ರೂಮಿಗೆ ಕೇಳ್ಕೊಂಬಂದಿದ್ದ ವೀರು ಹೋದ್ರಾಯ್ತಂತಂದು ಈಗ ರೂಮಿಗೆ ಹೋಗಾಕತ್ತೀವಿ. ಅದಕ್ಕೆ ವಿಡಿಯೋ ರಾತ್ರಿ ನಾವು ಮಾಡ್ಬೇಕಂತ ಅಂದ್ಕೊಂಡಿದ್ವಿ, ಮಾಡೋಕ್ಕಾಗಲಿಲ್ಲ. ಟಯರ್ಡ್ ಭಾಳ ಆಗಿತ್ತು, ಮಲ್ಕೊಂಬಿಟ್ಟಿವಿ. ಮುಂಜಾನೆ ಜಲ್ದಿನ ಎದ್ದು ಅಲ್ಲೆಲ್ಲ ಬಿಸಿನೀರು ಕೊಟ್ಟಿದ್ರು, ಜಳಕ ಮಾಡಿ ಎಲ್ಲರೂ ರೆಡಿಯಾಗಿ ಈಗ ವಿಡಿಯೋ ಹಾಕಾಕತ್ತೀವಿ. ನೋಡ್ರಿ, ಈ ವಿಡಿಯೋ ಈಗ ಮಾಡಾಕತ್ತೀವಿ. ನಮಗೂ ನಿದ್ದೆ ಎಲ್ಲ ಆಯಿತು, ರೆಡಿಯಾಗಿ ಈಗ ಬಂದೀವಿ. ಈಚೆ ಕಡೆ ಈ ಸೈಡ್ ಮತ್ತಿಷ್ಟು ಇದು ಬೇರೆ ಐತಿ. ಅಲ್ಲಿ ಹೂವು ತೊಗೊಳಕತ್ತಿದ್ವಿ. ಹೂವು ಇಷ್ಟು ತುಟ್ಟಿ ಹಚ್ಚಾರ. ಒಂದು ಮೊಳಕ್ಕೆ 80 ರೂಪಾಯಿ ಅಂತ, 60 ರೂಪಾಯಿ ಮಾಡಿ ತೊಗೊಂಡಿವಿ ಹೂವು ಒಂದು ಮೊಳ. ಆಮೇಲೆ ಇವ್ರು ಯಾರು ಹಾಕೋತೀರೇನೋ ನೀವು ಅಂತಂದ್ರೆ ಬೇಡ ಅಂತಂದ್ರೆ ನನಗೆ ಒಂದು ಮೊಳ ತೊಗೊಂಡೆ. ಆಮೇಲೆ ಮತ್ತು ಈ ರಾಘವೇಂದ್ರ ಸ್ವಾಮಿಗೆ ಅಲ್ಲಿ ಮಂಚಾಲಮ್ಮ ದೇವಿ ಅಂತದಾಳ, ಎರಡೂ ದೇವ್ರಿಗೂ ಹಾಕ್ಬೇಕಂತಂದು ಅವರು ಎರಡೆರಡು ಮೊಳ ಕೊಟ್ಟರು. ಟೋಟಲ್ 5 ಮೊಳ ಹೂವು ತೊಗೊಂಡ್ವಿ. ರಾತ್ರಿ ಎಲ್ಲರೂ ಮಲ್ಕೊಂಡಿದ್ರಲ್ಲ, ಅದಕ್ಕೆ ನಮಗೆ ಎಷ್ಟು ಜನ ಐತೆ ಅಂದ್ರೆ ಅಲ್ಲಿ ಕಾಲು ಇಡಕ್ಕೆ ಬರಲಾರ್ದಷ್ಟು ಫುಲ್ಲಾಗಿತ್ತು. ಬೆಳಗ್ಗೆ ಎದ್ದಿಂದ ಎಲ್ಲರೂ ಅಲ್ಲಿ ಹೋಗಿ ಪಾಳೆ ಹಚ್ಚಿಬಿಟ್ಟಿದ್ರು. ಹೀಗಾಗಿ ಅದು ಏನೂ ನಮಗೆ ಗೊತ್ತಾಗಲಿಲ್ಲ ಎಷ್ಟು ಜನ. ಅದು ಬೇರೆ ಮಠನೂ ಮಸ್ತ್ ಐತಿ, ಭಾರಿ ಐತಿ. ಇನ್ನೂ ಯಾರು ನೋಡಿಲ್ಲ ಎಲ್ಲರೂ ಬರ್ರಿ, ರಾಘವೇಂದ್ರ ಸ್ವಾಮಿ ಮಠನ ನೋಡ್ಕೊಂಡು ಹೋಗ್ರಿ. ಇಷ್ಟು ಚಲೋ ಅನಿಸ್ತತಿ, ಭಾರಿ ಐತಿ. ನನಗಂತೂ ಭಾಳ ಆಸೆ ಇತ್ತು, ಭಾಳ ದಿನದಿಂದ ಹೋಗ್ಬೇಕಂತಂದು. ಬಟ್ ಅದನ್ನು ನೋಡೋಣ ನನಗಿಷ್ಟು ಖುಷಿ ಅನ್ನಿಸ್ತು, ಭಾಳ ಚಲೋ ಅನ್ನಿಸ್ತು. ಯಾರ್ಯಾರು ನೋಡಿಲ್ಲ ಎಲ್ಲರೂ ಹೋಗಿ ನೋಡ್ರಿ, ಅಷ್ಟು ಚಲೋ ಐತಿ ರಾಘವೇಂದ್ರ ಸ್ವಾಮಿ ಮಠ. ಅದಷ್ಟು ದೊಡ್ಡದು ಇರೋದ್ರಿಂದ ಅಷ್ಟು ಜನನೂ ಅಲ್ಲಿ ಮಲ್ಕೊಂಡಿದ್ರು. ಆದರೆ ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ಹೋಗಿ ಆ ಕಡೆ ಎಲ್ಲ ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಪಾಳೆ ಹಚ್ಚಿದ್ರಲ್ಲ, ಇಲ್ಲಿ ಸ್ವಲ್ಪ ಖಾಲಿ ಆಗಿತ್ತು. ಆದರೆ ಅಲ್ಲಿ ಮಾತ್ರ ಹೆವಿ ರಶ್ ಅಂದ್ರೆ ರಶ್ ಇತ್ತು. ಅದಕ್ಕೆ ನಾವು ಸ್ವಲ್ಪ ಇಲ್ಲೇ ಎಲ್ಲ ಫೋಟೋ ಅದು ತಕ್ಕೊಂಡು ಅದು ಮತ್ತು ಒಳಗಡೆ ಹೋಗಕ್ಕೆ ನಮ್ಗೆ ಏನೇನು ಬೇಕು ಅದೆಲ್ಲ ತೊಗೊಂಡ್ಬಿಟ್ಟು ಹೋದ್ರಾಯ್ತಂತಂದು ಹಂಕತನ ಅಲ್ಲೇ ಇದು ಟೈಮ್ ಪಾಸ್ ಮಾಡಾಕತ್ತಿದ್ವಿ ನಾವು. ಅದು ಏಕಾದಶಿ ಇರೋದ್ರಿಂದ ಅಲ್ಲಿ ತೆಂಗಿನಕಾಯಿ ಅದು ಏನೂ ಒಡ್ಸೋಂಗಿಲ್ಲ ಅಂತಂತ ಹೇಳಾಕತ್ತಿದ್ರು ಮೈಕೊಳಗೆ. ಪ್ರಸಾದನೂ ಇಲ್ಲ, ಆಮೇಲೆ ವಿಶೇಷ ಪೂಜೆನೂ ಆಗೋದಿಲ್ಲ. ಅದಕ್ಕೆ ಯಾರೂ ತೆಂಗಿನಕಾಯಿ ಒಡ್ಸೋಂಗಿಲ್ಲ. ಅಲ್ಲಿ ತೆಂಗಿನಕಾಯಿನೂ ಯಾರೂ ಮಾರಾಕತ್ತಿರಲಿಲ್ಲ. ಬರೀ ಇದು ದೀಪ ಹಚ್ಚೋದು ಮತ್ತು ಕಾರ್ತಿಕ್ ಬೇರೆ ಇತ್ತಲ್ಲ, ಚಲೋ ಆಗಿತ್ತಲ್ಲ, ದೀಪ ಹಚ್ಚೋದು, ಆಮೇಲೆ ಅದು ಎಲೆ ಕಲ್ಸಕ್ರಿ ಇದನ್ನು ಅಂತಂದು ಅಷ್ಟೇ ಕೊಟ್ಟರು. ಅದು ದೇವರಿಗೆ ಅಲ್ಲಿ ತೊಗೊಂಡ್ಬಿಟ್ಟು ಉಳಿದಿದ್ದು ಅದು ಪ್ರಸಾದ ನಮಗೆ ಕೊಡ್ತಾರೆ ಅದ್ರೊಳಗಿಂದನ. ಅದನ್ನು ನೀವು ಮನೆಗೆ ಒಯ್ಬೇಕು ಅಂತಂತ ಹೇಳಿದ್ರು. ಸರಿ ಅಂತಂದು ಅಲ್ಲಿ ರಾಘವೇಂದ್ರ ಸ್ವಾಮಿಗೆ ಅಷ್ಟೇ ತೊಗೊಳ್ಳೋದಲ್ಲ, ಮಂಚಾಲಮ್ಮ ದೇವಿ ಅಂತಂತದಾಳ. ಫಸ್ಟ್ ಆ ದೇವಿ ದರ್ಶನ ಮಾಡೋದು ನಾವು. ಅದು ಆ ದೇವಿಗೆ ಕಾರ್ತಿಕ ಹಚ್ಚಿ ಆಮೇಲೆ ಅಲ್ಲಿ ದೇವಿಗೆ ಕೊಟ್ಬಿಟ್ಟು ಮತ್ತು ಅಲ್ಲಿ ಪ್ರಸಾದ ಸ್ವಲ್ಪ ತೊಗೊಂಡು, ಅಂದ್ರೆ ಪ್ರಸಾದ ಅಂದ್ರೆ ನಾವು ಏನು ಅವರು ನಮಗೆ ಕೊಟ್ಟಿರ್ತಾರೆ ಆವಾಗಲೇ ಅಲ್ಲಿ ತೊಗೊಂಡಿವಿ ನಾವು. ಅದ್ರಾಗ ಸ್ವಲ್ಪ ಕಲ್ಸಕ್ರಿ ಆಮೇಲೆ ಅವು ಕುಶ್ರಾಳದು ಇರ್ತಾವಲ್ಲ, ಅವನ್ನ ನಮಗೆ ಅವರು ಕೊಟ್ಟರು. ಅದನ್ನು ತೊಗೊಂಬಿಟ್ಟು ಹೊಳ್ಳಿ ಮತ್ತು ನಾವು ಅಲ್ಲಿ ಆಮೇಲೆ ಆ ಸೈಡ್ ಹೋಗಿ ಪಾಳೆ ಹಚ್ಚಿದ್ವಿ ಅಂತಂದ್ರೆ ರಾಘವೇಂದ್ರ ಸ್ವಾಮಿಗಲ್ಲ, ಫಸ್ಟ್ ಮಂಚಾಲಮ್ಮನ ದರ್ಶನ ಮಾಡಾಕತ್ತೀವಿ. ಈಗ ಮಂಚಾಲಮ್ಮಗೆ ಅಂದ್ರೆ ಅಲ್ಲಿ ಅವ್ರು ಹಚ್ಚಿಸ್ಕೊಡಂಗಿಲ್ಲ, ಇಲ್ಲೇ ಹಚ್ಬೇಕಂತ. ಈ ಕಡೆನೂ ಬಂತು, ಈ ಸೈಡ್ ಹಚ್ಚಿದ್ರೆ ಮಂಚಾಲಮ್ಮ ದೇವಿಗೆ, ಈ ಸೈಡ್ ಹಚ್ಚಿರ ರಾಘವೇಂದ್ರ ಸ್ವಾಮಿಗೆ. ಅದಕ್ಕೆ ಅಲ್ಲಿ ಅದ್ರಾಗ ಹೆಂಗಿತ್ತು ಇದೆಲ್ಲ ಆದ್ಮ್ಯಾಗ ಮತ್ತು ಆ ಸೈಡ್ ವಿಶೇಷ ಅಂದ್ರೆ ಈಗ ಅನ್ನ ಪ್ರಸಾದಕ್ಕೆ ರೊಕ್ಕ ಅದು ಕೊಟ್ಟಿರ್ತಾರಲ್ಲ ದಾಸೋಹ, ಅದ್ರ ಸಂಬಂಧ ಅಂಥವ್ರಿಗೆ
ಅಲ್ಲಿ ವಿಶೇಷವಾದ ಪಾಳೆ ಇತ್ತು, ಅಲ್ಲಿ ಕಳಿಸೋ ಸಂಬಂಧ ಅವರಿಗೆ ಬೇರೆನೇ ಇತ್ತು ಆ ಕಡೆ. ಅದೆಲ್ಲ ನಮಗೆ ಗೊತ್ತಿರಲಿಲ್ಲಲ್ಲ, ಅದಕ್ಕೆ ಅಷ್ಟು ಆ ಕಡೆ ರಶ್ ಆಗಿತ್ತು. ಅದೇನಲ್ಲಿ ಜಾಸ್ತಿ ಇಲ್ಲ, ಡೈರೆಕ್ಟ್ ಬಿಟ್ಬಿಡ್ತಾರಂತ. ಇದ ನೋಡ್ರಿ ಮಂಚಾಲಮ್ಮ ದೇವಿ, ಫಸ್ಟ್ ಬರೋದ ಎಂಟ್ರೆನ್ಸ್ ಇದೆ ಮಂಚಾಲಮ್ಮ ದೇವಿ. ಇದು ಆದ್ಮ್ಯಾಗ ಆ ಸೈಡ್ ಇರೋದು ಇಲ್ಲಿ ಬಂದ್ವಿ ನೋಡ್ರಿ, ನಾವು ಪಾಳೆ ಹಚ್ಚಿದ್ವಿ. ಈಗ ಬಂದು ರಾಘವೇಂದ್ರ ಸ್ವಾಮಿ ದರ್ಶನಕ್ಕೆ ಹೋಗಾಕತ್ತೀವಿ. ಮತ್ತು ದರ್ಶನ ಒಳಗಡೆ ಹೆವಿ ರಶ್ ಇತ್ತಲ್ಲ, ಅಲ್ಲೆಲ್ಲ ನಮಗೆ ಮಾಡೋಕ್ಕಾಗಲಿಲ್ಲ ವಿಡಿಯೋ. ಹೊರಗಡೆ ಬಂದಿಂದ ಮತ್ತು ಇಲ್ಲೆಲ್ಲ ರಾಘವೇಂದ್ರ ಸ್ವಾಮಿ ಅವರು ಫೋಟೋ ಕೊಡಾಕತ್ತಿದ್ರು, ತಗೋರಿ ಅಂತಂದು ಅಲ್ಲಿ ಒಂದು ಫೋಟೋ ತೊಗೊಂಡ್ವಿ. ಆಮೇಲೆ ನಮಗೇನು ಬೇಕಾಗಿತ್ತು ಅದನ್ನೆಲ್ಲ ತೊಗೊಂಬಿಟ್ಟು ಮತ್ತು ನಾವು ಹೊರಗಡೆ ಬಂದ್ವಿ. ನಮಗೆ ರಾಘವೇಂದ್ರ ಸ್ವಾಮಿ ದರ್ಶನ ಭಾಳ ಚಲೋ ಆಯಿತು. ರಾಯರನ್ನು ನೋಡಿದ್ವಿ, ಕಣ್ ತುಂಬಿಕೊಂಡಿವಿ. ಇಲ್ಲಿ ನೆಮ್ಮದಿ ಸಿಗ್ತೈತಿ ಅಂತ ಹೇಳ್ತಾರಲ್ಲ ಎಲ್ಲರೂ, ರಾಘವೇಂದ್ರ ಸ್ವಾಮಿ ಮಠಕ್ಕೆ ಬಂದ್ರೆ ಅಷ್ಟು ನೆಮ್ಮದಿನೂ ಸಿಗುತ್ತಲ್ಲಿ, ಭಾಳ ಚಲೋನೂ ಅನ್ನಿಸ್ತೈತಿ. ಆಮೇಲೆ ನಾವು ವಾಪಸ್ ಮನೆಗೆ ಹೋಗಬೇಕಾದ್ರೆ ಜಾಸ್ತಿ ವಿಡಿಯೋ ಹಾಕೋಕ್ಕಾಗಲಿಲ್ಲ ಅಲ್ಲಿ, ಯಾಕಂದ್ರೆ ಅಮ್ಮು ಜಾಸ್ತಿನ ಕಾಡ್ಸಾಕತ್ತಿದ್ಲು, ಅದ್ರ ಸಂಬಂಧ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಹಂಗೆ ನಮ್ಮದು ಒಂದು ವಿಡಿಯೋ ಇರಲಿ ಅಂತ ಹಾಕಿ ಮನೆಗೆ ಬಂದ್ವಿ. ಮನೆಗೆ ಬಂದು ನಮ್ದೆಲ್ಲ ಜಳಕ ಆಯಿತು. ವೀರು ಜಳಕ ಮಾಡಕ್ಕೆ ಹೋಗಾಕತ್ತಾನ, ಜಳಕ ಮಾಡಿ ಆಫೀಸ್ಗೆ ಹೋಗ್ತಾನೆ. ನಾವು ರಾತ್ರಿನೇ ಬಂದ್ವಿ ಮನೆಗೆ, ವಿಡಿಯೋ ಹಾಕಿರಲಿಲ್ಲ. ಓಕೆ ಗೈಸ್, ಮತ್ತೊಂದು ವ್ಲಾಗ್ನ್ಯಾಗ ಸಿಗೋನು. ನಮ್ಮ ಚಾನಲ್ನ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.